ವೀಕ್ಷಕರೇ, ಈಗ ನೋಡಿ ಯಾವ ಥರ ಬಂದಿದೆ ದೋಸೆ ಅಂತೇಳಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಗ ಒಂಚೂರು ಚಟ್ನಿ ಹಾಕ್ಕೊತೀನಿ ನಾನು. ಚಟ್ನಿ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇದು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಒಂದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಈ ಸ್ವೀಟ್ ಕಾರ್ನ್ ಬಳಸ್ಕೊಂಡು ಇವತ್ತು ದೋಸೆ ಮಾಡೋದೊಂದು ತೋರಿಸ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ರವೆ ಎಲ್ಲ ಬರೆಸ್ಕೊಂಡು ಒಂಚೂರು ಡಿಫ್ರೆಂಟಾಗಿರುತ್ತೆ ಇದು ನೋಡಿ. ಇದನ್ನು ಒಂದು ಸ್ವಲ್ಪ ಮೇಲೆ ತಕ್ಕೊಳ್ತೀನಿ, ಬಿಡಿಸ್ಕೊಬೇಕು. ಬಿಡಿಸ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ ಅಂದ್ಕೊಂಡು ಈ ಥರ ತಕ್ಕೊತೀನಿ ನಾನು. ಯಾಕೆಂದರೆ ನಾವು ಮಿಕ್ಸಿಗೆ ಹಾಕೋದಲ್ಲ, ಹಂಗಾಗಿ ನಡೆಯುತ್ತೆ ಹಿಂಗೆ ಹಾಕ್ಕೊಂಡ್ರೆ ನೋಡಿ. ಈ ಥರ ಬಿಡಿಸ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ಥರ ಹಾಕಬೇಕು ಅಂತೇಳಿ ನೋಡಿ. ಈ ಥರ ಬಿಡಿಸ್ಕೊಳ್ತೀನಿ. ನೀವು ಖಾರನ ಬಂದುಬಿಡುತ್ತೆ. ಇದು ರುಬ್ಬೋದಾಗಿರೋದ್ರಿಂದ ಪುಡಿ ಆದರೂ ಏನು ಪರವಾಗಿಲ್ಲ ನೋಡಿ. ನೋಡಿ ವೀಕ್ಷಕರೇ, ನಾನು ಸ್ವಲ್ಪ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೆ, 1 ಕಪ್ ರವೆ ತೊಗೊಂಡಿದ್ದೆ. ಅದನ್ನ ಒಂಚೂರು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ. ರವೆ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಫಸ್ಟು ರವೆ 1 ಕಪ್ ಹಾಕ್ಕೊಂಡಿದ್ದೀನಿ, 1 ಕಪ್ಪು. ಇದನ್ನು ಕಾರ್ನ್ಫ್ಲವರನ್ನ ಬಿಡಿಸಿಟ್ಕೊಂಡಿದ್ನಲ್ಲ, ಮಿಕ್ಸಿಗೆ ಹಾಕಿ ಅದನ್ನು ಈ ಕಡೆ ಸೇರಿಸ್ತೀನಿ ನಾನು ನೋಡಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಒಂಚೂರು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ. ಚೂರು ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಉಪ್ಪು ಸೇರಿಸ್ತೀನಿ ನಾನು, ಕಲ್ಲುಪ್ಪು ಸೇರಿಸ್ತೀನಿ, ಯಾಕಂದರೆ ಮಿಕ್ಸಿ ಮಾಡ್ಕೊಳ್ಳೋದಲ್ವಾ, ಹಾಗಾಗಿ ಮಿಕ್ಸಿ ಮಾಡಿಕೊಂಡು ಅದಕ್ಕೆಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಂಡು ಹೇಳ್ತೀನಿ ನಿಮಗೆ ವೀಕ್ಷಕರೇ. ಇಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲ ದೋಸೆ ಬ್ಯಾಟರ್ ಥರ ಬಂದಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅಷ್ಟೊಂದು ಸೇರಿಸ್ಕೊಂಡು ಸೊ ಮಿಕ್ಸಿಗೆ ಒಂಚೂರು ನೀರು ಹಾಕ್ಕೊಂಡು ಅದನ್ನು ಇದು ಸೇರಿಸ್ತೀನಿ. ಇದೊಂಥರ ಡಿಫ್ರೆಂಟಾಗಿದೆ ಇದು, ಹಾಗಾಗಿ ಅರ್ಶಿನ ಪುಡಿ ಸೇರಿಸ್ಕೊತೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ನಾನು ನೋಡಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ. ಚೂರು ಅರ್ಶಿನ ಪುಡಿ ಸೇರಿಸ್ಕೊತೀನಿ. ಚೂರು ಅರ್ಶಿನ ಪುಡಿ ಸೇರಿಸಿ ಮತ್ತು ಇಲ್ಲಿಗೆ ನಾನು ಈರುಳ್ಳಿ ಹಾಕ್ತೀನಿ ನೋಡಿ. ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ನಾನು ಇದಕ್ಕೆ ಸೇರಿಸ್ತೀನಿ. ಮತ್ತು ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ವೀಕ್ಷಕರ. ಕ್ಯಾರೆಟು ಮತ್ತು ಸೌತೆಕಾಯಿ ಅದನ್ನು ತುರಿದು ಇಟ್ಕೊಂಡಿದ್ದೀನಿ, ಇದನ್ನು ಸೇರಿಸ್ತೀನಿ ನಾನು. ಇದೊಂಚೂರು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ದೋಸೆ ಮಾಡ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟು ಸೇರಿಸ್ಕೊಬೋದು. ನೀವು ಬೇಕು ಅಂದರೆ ಇಲ್ಲ ಹಂಗೆ ಬೇಕಾದರೂ ಮಾಡ್ಕೊಬೋದು. ನಾನು ಗೋಧಿ ಹಿಟ್ಟು ಏನು ಸೇರಿಸಿಲ್ಲ, ಹಿಂಗೆ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಬರುತ್ತೆ ಅಂತ. ಸ್ವಲ್ಪ ನೀರು ಸೇರಿಸಿ, ಗಟ್ಟಿಯಾಗಿದೆ, ಸ್ವಲ್ಪ ನೀರು ಸೇರಿಸ್ತೀನಿ. ಇದೇನು ಸ್ವಲ್ಪ ದಪ್ಪನೇ ಮಾಡ್ಕೊಬೇಕಾಗುತ್ತೆ ಇಷ್ಟ, ತೆಳ್ಳಗೇನು ಬರಲ್ಲ ಅಂತ, ಸ್ವಲ್ಪ ದಪ್ಪನೇ ಇರುತ್ತೆ ಹಾಗಾಗಿ ನೋಡಿ. ಇದೊಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ನಾನು ಚಟ್ನಿಗೆ ಒಂಚೂರು ರೆಡಿ ಮಾಡ್ಕೊತೀನಿ. ಚಟ್ನಿ ಮಾಡಾದಮೇಲೆ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತಿರುತ್ತೆ ನೋಡಿ. ಚೆನ್ನಾಗಿ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ, ಇದೆಲ್ಲ ಹೊಂದ್ಕೊಳ್ಳೋಂಗೆ ನೋಡಿ ವೀಕ್ಷಕರೇ. ನಾನೊಂದು ಹಂಚು ಇಟ್ಕೊಂಡಿದ್ದೀನಿ. ನಾನು ಇವಾಗ ಒಂಚೂರು ದೋಸೆ ಹಾಕ್ತೀನಿ ನಾನು. ಇದೇನು ದಪ್ಪನೇ ಬರುತ್ತೆ, ಮತ್ತು ಎಳ್ಳಿಗೇನು ಬರೋಲ್ಲ, ಹಂಗಾಗಿ ಒಂದೇ ಒಂದು ಸೌಟ್ ಹಾಕ್ಬಿಟ್ಟು ನಾನು ಮಾಡ್ಕೊತೀನಿ ನೋಡಿ. ಜಾಸ್ತಿ ಅಗ್ಲನ ಮಾಡಬಾರ್ದು, ಇದನ್ನು ಮಾಡೋಕ್ಕೂ ಬರೋದಿಲ್ಲ, ಯಾಕೆಂದರೆ ಎಲ್ಲ ಸ್ವಲ್ಪ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಹಾಕಿದ್ದೀವಲ್ವ, ಹಾಗಾಗಿ ಇದು ಒಂಥರ ತಾಲಿಪಟ್ಟು ಥರ ಬರುತ್ತೆ ನೋಡಿ. ಇಷ್ಟಿದ್ರೆ ಸಾಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೂರು ಸಿಮ್ಮಲ್ಲೇ ಒಂಚೂರು ಬೇಯಿಸ್ಕೊಳ್ಳೋಣ ನೋಡಿ ವೀಕ್ಷಕರೇ. ಈಗ ನಾನು ತೆಗಿತಾ ಇದ್ದೀನಿ ನೋಡಿ. ಸಾಫ್ಟಾಗಿ ಬಂದಿದೆ. ಸ್ವಲ್ಪ ಅದು ಒಂಚೂರು ಇದು ಜಾಸ್ತಿ ಆಗಿದೆ, ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಬರುತ್ತೆ. ನನಗೊಂಚೂರು ಹಾಕ್ಕೊಂಡಿದ್ದೀನಿ ನೋಡಿ, ನೆಕ್ಸ್ಟ್ ಹೆಂಗೆ ಬರುತ್ತೆ ಅಂತೇಳಿ
ಹಾಕ್ಬಿಟ್ಟು ಹಾಕ್ಕೊಳ್ಳೋಣ. ನೋಡಿ ವೀಕ್ಷಕರೇ, ನೋಡಿ ಸ್ವಲ್ಪ ಓದಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಸೌತೆಕಾಯಿ ಸ್ವಲ್ಪ ಕ್ಯಾರೆಟ್ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ದಪ್ಪ ಬಂತು, ಹಾಗಾಗಿ ಒಂಚೂರು ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ಹಾಕ್ತಾಯಿದ್ದೀನಿ. ನೋಡಿ ವೀಕ್ಷಕರೇ, ಇವಾಗ ನಾನು ತಿರುಗಿಸಾಕ್ತಾಯಿದ್ದೀನಿ. ಹಾಕಿದ್ದೀನಿ. ಇದೊಂದು ಡೈಲಿ ಒಳಗೆಲ್ಲ ತರಕಾರಿ ಹಸಿ ಆಗೋದ್ರಿಂದ ಕ್ಯಾರೆಟ್ ಆಗಲಿ, ಸೌತೆಕಾಯಿ ಆಗಲಿ, ಈರುಳ್ಳಿ ಆಗಲಿ ಸ್ವಲ್ಪ ಸಾಫ್ಟ್ ಬಂದಿದೆ. ಹಾಗಾಗಿ ಒಂಚೂರು ಮೇಲೆಲ್ಲ ಕ್ರಿಸ್ಪಿ ಆಗಬೇಕು. ಹಂಗಾಗಿ ಒಂಚೂರು ತಿರುಗಿಸಾಕ್ತಾಯಿದ್ದೀನಿ. ಈಗ ನಾನು ಪ್ಲೇಟಿಗೆ ತಕ್ಕೊತೀನಿ ಅದನ್ನು. ನೋಡಿ ನೋಡಿ ವೀಕ್ಷಕರೇ, ಈಗ ದೋಸೆ ಯಾವ ಥರ ಬಂದಿದೆ ಅಂತೇಳಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಹಾಕ್ಕೊಳ್ತೀನಿ ನಾನು. ಡಿಫ್ರೆಂಟಾಗಿರುತ್ತೆ ದೋಸೆ ಇದು. ಗದ್ಲೆ ಹಿಟ್ಟು, ರವೆ ಮತ್ತು ಜೋಳ, ಖಾರದ ಜೋಳ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡೆ, ಅದು ಸ್ವಲ್ಪ ಇದು ಜಾಸ್ತಿ ಇತ್ತು ಅಂತ ತರಕಾರಿ ಎಲ್ಲ. ನೋಡಿ ಇನ್ನೊಂದು ಹಾಕಿದ್ಮೇಲೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ.